ನಾನು ತೊಳಿತೀನಿ ಅಂದರೆ ನಮ್ಮಮ್ಮ ನಾನೇ ತೊಳಿತೀನಿ ಅಂತಾರೆ. ನೋಡಿ ಸುಸ್ತಾಗಿದೆ, ನಾನು ಮಾಡ್ತೀನಿ ಅಂತಂದರೆ ನೀನು ಹೋಗಿ ನಾಷ್ಟ ಮಾಡೋಗು, ನಾನು ಮಾಡ್ತೀನಿ ಅಂತಂದರು. ಒಂದ್ಸರಿ ನಾನು ಹೋಗಿ ನಾಷ್ಟಾಗೆ ಇಟ್ಬಿಟ್ಟು ಬಂದಿದ್ದೀನಿ. ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಟೈಮ್ ಆಗುತ್ತೆ, ಟಿಫನ್ ರೆಡಿ ಮಾಡಿಬಿಡ್ಬೇಕಲ್ಲ ಅಂತ ಅಲ್ಲಿ ಹಾಕ್ತಾಯಿದ್ದಾರೆ. ಅಂಗಡಿಗೆ ಬೇರೆ ಹೋಗಬೇಕು ನಾನು. ಹಾಲಿದೆ, ಅಮ್ಮಗೆ ಬಿಸ್ಕೆಟ್ ತೊಗೊಂಬರೋಣ ಅಂತ. ಎರಡು ಮೊಳ ಇಟ್ಬಿಟ್ಟು ಅಂಗಡಿಗೆ ಹೋಗಿ ಅಂಗಡಿಗೆ ಹೋಗ್ತಾ ಇದ್ದೀನಿ. ಬಾ ಬಾ ಆಯ್ತು, ಬಾ ಹತ್ತಬಾರ್ದಂಗೆಲ್ಲ. ಬಾ ಬಾ ಬಾ. ನಡಿ ನಡಿ ನಡಿ, ಆಯ್ತು, ಬಾ ಬಾ ಬಾ. ಆಯ್ತು ಬಾ. ನಾನು ಹಾಕ್ತೀನಿ ಕೊಡ್ಮ. ಬಿಟ್ಟು ಹೋಗಿದ್ದಾರೆ. ನಿನ್ನೆ ಕನಕಾಂಬ್ರ ತೊಗೊಂಡಿದ್ನಲ್ವ, ಅದ್ರ ಜೊತೆಗೆ 2 ಮೊಳ ಸಾಕು ಅಂತ ಹೇಳಿದ್ದೆ. ಕನಕಾಂಬ್ರ ಬೇರೆ ಹುಡುಕಿ ತೊಗೊಂಡ್ಬರೋದು, ಅವ್ರ ತೋಟದ್ದು. ಇದು ಇವರು ತಗೊಂಡು ಕಟ್ಕೊಂಡು ಬರೋದು. ಪಾಪ ತುಂಬ ಒಳ್ಳೆಯವ್ರ ಅಕ್ಕ. ಇನ್ನು ಅಲ್ಲೇ ಇಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಂಗಡಿಗೆ ಹೋಗ್ಬೇಕಾದ್ರೆ. ಇನ್ನು ಅಮ್ಮಗೆ ಇದೆ ಬಿಸ್ಕೆಟು ಮತ್ತು ಹಾಲಿದೆ ಮನೆಯಲ್ಲಿ. ಮತ್ತು ಸಂಜೆಗೆಲ್ಲ ಹೋಗಬೇಕಾಗುತ್ತೆ ಅಂತ ಇನ್ನು ಹಾಲನ್ನು ತೊಗೊಂಡು ಬಂದಿದ್ದೀನಿ. ನೋಡಿ ರಂಗೋಲಿ ಅಮ್ಮ ಹಾಕಿರೋದು. ಆ ಕಡೆಯಿಂದ ತೋರಿಸ್ಬೇಕಿತ್ತು, ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಸೊಪ್ಪು ಬಂದಿತ್ತು ಅಂತ ಸೊಪ್ಪು ತಗೊಂಡಿದ್ದೀನಿ. ಇವತ್ತು ಸೊಪ್ಪು ಸಾರು, ಸೊಪ್ಪಿನ ಪಲ್ಯ ಮಾಡೋಣ ಅಂತ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೋನಿಕಾ ವ್ಲಾಗ್ಸ್. ಇವತ್ತು ಬಂದು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಕಂಟಿನ್ಯೂ ಮಾಡೋದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ತಗೊಂಡೆ. ಯಾಕಂದರೆ ಬೆಳಗ್ಗೆ ಅಮ್ಮ ಹೊರಗಡೆ ಎಲ್ಲ ಗುಡಿಸಿ ರಂಗೋಲಿ ಹಾಕ್ತೀನಿ ಅಂತಂದ್ರು. ನಾನು ಹಾಕ್ತೀನಿ ಅಂತಂದ್ರು. ಅಮ್ಮಗೆ ರಂಗೋಲಿ ಹಾಕೋದು ಅಂತಂದರೆ ತುಂಬಾ ಇಷ್ಟ. ಸರಿ ನಾನೇ ಹಾಕ್ತೀನಿ ಅಂತಂದ್ರು. ಸರಿಮಾ ಅಂತ ಹೇಳ್ಬಿಟ್ಟು ನಾನು ಕಿಚನಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಮತ್ತು ಈಗ ಬಂದು ತೊಳೆದಿರೋ ಪಾತ್ರೆಗಳೆಲ್ಲ ಇತ್ತು, ಸ್ನಾನಕ್ಕೆ ಹೋಗ್ಬಿಟ್ಟಿದ್ದೆ. ಇನ್ನು ಈ ಪಾತ್ರೆಗಳೆಲ್ಲ ಜೋಡಿಸ್ಬಿಟ್ಟು ಈ ಸ್ಟವೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಸ್ಟವ್ ಕ್ಲೀನ್ ಮಾಡಿಕೊಂಡು ಇಲ್ಲಿ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಬೇಕು. ಮನೆ ಗುಡಿಸಿ ಮನೆ ಒರೆಸ್ಬೇಕು. ಬರೀ ಬ್ರೇಕ್ಫಾಸ್ಟ್ ಆಗಿದೆ ಮತ್ತು ಪಾತ್ರೆ ತೊಳೆದಿರೋ ಕೆಲಸ ಇಷ್ಟು ಮಾತ್ರನೇ ಆಗಿರೋದು ಇವತ್ತು. ಇನ್ನೆಲ್ಲ ಕೆಲಸ ಒಂದೊಂದೇ ಮಾಡ್ಕೊಬೇಕು. ಫಸ್ಟಿಗೆ ಪಾತ್ರೆಗಳೆಲ್ಲ ಜೋಡಿಸ್ಬಿಟ್ಟು ಒಂದು ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ. ಕಿಚನ್ ಕೆಲಸ ಕ್ಲೀನ್ ಆಯಿತು ಅಂತಂದರೆ ಆ ಕೆಲಸಗಳೆಲ್ಲ ಸ್ವಲ್ಪ ಬೇಗ ಬೇಗನೆ ಆಗುತ್ತೆ. ಕಿಚನ್ ಒಂದು ಕ್ಲೀನ್ ಆಗಿರ್ಬೇಕು ಮೇಯ್ನು. ಆಮೇಲೆ ಆ ಕೆಲಸಗಳೆಲ್ಲ ಮಾಡ್ಕೊತೀನಿ. ಅದು ನಿನ್ ಬಟ್ಟೆಗಳು ಎತ್ತಿ ಆ ಕಡೆಗೆ ಹಾಕುವಾಗ ಮೇಲಿಂದ ಕೆಳಗಡೆ ಬಿದ್ದಿರೋದು. ಇನ್ನು ಟೋನಿಬ್ರು ತುಳಿದು ಬಿಟ್ರೆ ಇನ್ನು ಹಂಗೆ ಮಾರ್ಕ್ಗಳಾಗೋಗುತ್ತೆ. ವೈಟದ್ ಬೇರೆ ಅಲ್ಲ ಅಂತೇಳಿ ನಾನು ತೆಗ್ದಲ್ಲಿ ಹಾಕಿರೋದು. ಹಾಕಿ ಬಿರಿಯಾನಿ ಮಾಡಿದ್ನಲ್ಲ ಅಮ್ಮ ಬಂದಿದ್ದ ದಿನ, ಸ್ವಲ್ಪನೇ ಅಮ್ಮ ತಿಂದಿದ್ದು. 1-2 ಸ್ಪೂನ್ ಅಷ್ಟು ತಿಂದ್ರೇನು ಅಷ್ಟೇ. ಇನ್ನು ನಾನು ಮಾಡಿರೋ ಬಿರಿಯಾನಿ ಅಂದರೆ ಅಮ್ಮಗೆ ಇಷ್ಟ ಅಂತ ಹೇಳಿ ನಾನು ಹಾಕ್ಕೊಟ್ಟಿದ್ದಿಲ್ಲ ಅಂದರೆ ಹಾಕ್ಕೊಡ್ತಾನೂ ಇರಲಿಲ್ಲ. ಏನಾಗೋದಿಲ್ಲ ಬಿಡು ಅಂತೇಳಿ ಹಾಕ್ಕೊಟ್ಟೆ. ನಾನು ಹೇಳಲೂ ಇಲ್ಲ ಅಮ್ಮಗೆ. ಪಾಪ ಹೇಳ್ಬೇಕಿತ್ತು. ತುಂಬಾ ಹೀಟ್ ಆಗೋಗಿತ್ತು ಅಮ್ಮಗೆ. ನಿನ್ನೆ ಸ್ವಲ್ಪ ಬಾದಾಮ್ ಹಾಲು, ಎಳ್ನೀರು, ಗ್ಲೂಕೋಸ್ ನೀರು ಎಲ್ಲ ಕೊಟ್ಟು ಹೆಸರುಬೇಳೆ ಗಂಜಿ ಬೇರೆ ಮಾಡಿದ್ನಲ್ವ, ಅದೆಲ್ಲ ಕುಡ್ಕೊಂಡು ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾರೆ ಅಮ್ಮ.
ಸೊಪ್ಪು ಸಾರು ಮಾಡೋದಕ್ಕೆ ಅಂತ ಹೇಳಿ ಎಲೆ ಸೊಪ್ಪು ತಗೊಂಡೆ. ಇದು ಸ್ವಲ್ಪ ದಂಟುಗಳು ಬಲ್ತಿರೋದನ್ನ ತಗೊಂಡಿದ್ದೀನಿ. ಇದಾದರೆ ಪಲ್ಯಕ್ಕಾದರೆ ಇದೇ ಥರ ಇರಬೇಕು. ಹಾಗಾಗಿ ಇನ್ನು ಇದು ಸಾರು ಮಾಡಿಬಿಟ್ಟು ಇದು ಪಲ್ಯ ಮಾಡ್ತೀನಿ. ಎರಡೂ ದಂಟು ಸೊಪ್ಪೆ, ಆದರೆ ಸ್ವಲ್ಪ ತಂಪು ಕೊಡುತ್ತೆ. ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಂಡು ಈ ಸ್ಕ್ರಬ್ಬರಲ್ಲಿ ಲೈಟಾಗಿ ಫೋರ್ಸಾಗಿ ಮಾಡಿದ್ದೀನಿ ಅಂತಂದರೆ ಮಾರ್ಕ್ಸ್ ಬಿದ್ದುಬಿಡುತ್ತೆ. ಲೈಟಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೊಂಡ್ಬಿಟ್ಟು ನಾನು ಕ್ಲಾತಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ಜಾಸ್ತಿ ತೊಳೆಯೋದಕ್ಕೆ ಹೋಗೋದಿಲ್ಲ. ಸ್ಟವ್ ಕ್ಲೀನ್ ಆಯಿತು. ಟೋನಿಗೆ ಅಕ್ಕಿ ತೊಳೆದು ಇಟ್ಬಿಡ್ತಾ ಇದ್ದೀನಿ. ಅನ್ನ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಅವನಿಗೆ ತಿನ್ನಿಸ್ಬೋದಲ್ವಾ. ಸೊ ಅದರಿಂದ ತೊಳೆದು ಇಟ್ಬಿಡೋಣ ಅಂತ ಹೇಳಿ ಇಟ್ಬಿಡ್ತಾ ಇದ್ದೀನಿ. ಕೆಲಸ ಇಟ್ಕೊಂಡಿದ್ದೀನಿ ಮಾಡೋದಕ್ಕೆ, ಮನೆ ಒರೆಸೋದು ಗುಡಿಸೋದು ಆ ಕೆಲಸಗಳೆಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಇನ್ನು ಇಲ್ಲಿ ಮರ್ತೋಗ್ಬಿಡ್ತೀನಿ ಅನ್ನಕ್ಕಿಡೋದು. ಸಾಯಂಕಾಲ ಇಲ್ಲ ಮಕ್ಕೊಂದೇವೆ. ಸರಿ ಬಿಡು ಅನ್ಸಂದ್ರೆ ಬ್ಲೌಮುಖ ಅಂತ ಮುಚ್ಕೋತಾನೆ. ಯಾವ್ದಿಗೆ ಬ್ಲೌಸ್ ನಾದೇ ಕದ ಇದು ಇದು ಓಂ ಶಕ್ತಿ ಮಾರನ್ ಗುಡಕ್ಕೆ ಓ ಕೈಸೋಸ್ತಾನೆ ಸಾಯಂಕಾಲ ನಿಮ್ಮ ಕೈ ಸರಿ ಆಂಟಿ. ಈಗ ಇನ್ನು ಮನೆ ಒರೆಸಿ ಗುಡಿಸಿ ಆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಇಟ್ಬಿಟ್ಟಿದ್ದೀನಿ. ಬ್ರೇಕ್ಫಾಸ್ಟು ಆಗಿದೆ. ಇನ್ನು ಮಕ್ಳಿಗೆ ಬೇಕಂದರೆ ಹೊಟ್ಟೆ ಹಸಿವು ಆದರೆ ತಿನ್ಕೊತಾರೆ. ಅಮ್ಮ ಒಂದು ಗ್ಲಾಸು ಮಜ್ಜಿಗೆದಲ್ಲಿ ಅನ್ನ ಮಿಕ್ಸ್ ಅನ್ನ ಕಲಿಸ್ಕೊಂಡು ಕುಡಿತೀನಿ ಅಂತಂದರು. ಇನ್ನು ಸರಿ ಅಮ್ಮ ಅದನ್ನೇ ಕುಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ಗೆ ನೆನ್ನೆದು ಉಳಿಗೋಜಿತ್ತಲ್ವ, ಅದಕ್ಕೆ ಅನ್ನ ಮಾಡಿದ್ದೆ. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಷ್ಟೇ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ಮುದ್ದೆನೂ ಮಾಡಬೇಕು. ಅಮ್ಮ ಇದ್ದಾರೆ, ಕಂಪಲ್ಸರಿ ಮುದ್ದೆ ಮಾಡಲೇಬೇಕು. ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಹಚ್ಬೇಕಂತೆ, ಅದನ್ನೇ ಬಂದು ಕೇಳ್ತಾ ಇದ್ಲು. ಎದ್ದವಳು ಎದ್ದಂಗೆ ದೇವ್ರ ಮುಖ ನೋಡ್ಕೊಂಡು ಬಂದಿದ್ದಾಳೆ. ಅದಕ್ಕೆ ಕೂದಲೆಲ್ಲ ಆ ರೀತಿ ಇತ್ತು ಅವಳಿಗೆ. ಇನ್ನು ಇಲ್ಲಿ ನೋಡಿ ಅವ್ರ ಅಕ್ಕ ಎದ್ದು ಬಂದ್ಲು ಅಂತ ಹೇಳ್ಬಿಟ್ಟು ನಮ್ಮ ಟೋನಿ ಹೇಗೆ ಮಲ್ಕೊಂಡಿದ್ದಾನೋ ತೋರಿಸ್ತೀನಿ. ನೋಡಿದ್ರಾ, ಹಿಂಗಿರ್ಬೇಕು ಮೆತ್ತಗೆ. ರಾತ್ರಿ ಹೊತ್ತು ನಮ್ಮನ್ನು ಮಲ್ಗೋದಿಕ್ಕೆ ಬಿಡೋದಿಲ್ಲ. ಇವ್ರು ಮಲ್ಗೋದು ದಿಂಬು ಮೇಲೆ, ನಾವು ಮಲ್ಗೋದು ನೆಲದ ಮೇಲೆ. ಅಲ್ಲ ಟೋನಿ? ಆಯ್ತು ಪಚ್ಚು. ಎಲ್ಲ ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ. ಮನೆ ಎಲ್ಲ ಗುಡಿಸಿ ಮನೆ ಒರೆಸ್ಬೇಕಲ್ವಾ. ಸೊ ಅದರಿಂದ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಪ್ರೀತಿ ಮಲಗಿದ್ರೆ ನೋಡಿ, ಟೋನಿ ನಾನೇ ಎಬ್ಬಿಸ್ದೆ. ನಿನ್ನ ಮನೆ ಎಲ್ಲ ಒರೆಸ್ಬೇಕಿತ್ತು. ಟೈಮು 7:30 ಆಗ್ತಿದ್ದ. ಶುಕ್ರವಾರ ಅಲ್ವಾ, ಮನೆ ಒರೆಸ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಮೊಬೈಲ್ ಎಬ್ಬಿಸ್ಬಿಟ್ಟೆ. ಆಯಿತು. ಮನೆಯೆಲ್ಲ ಕಸ ಕೊಡಿಸ್ಬಿಟ್ಟು ಒಂದು ಕಡೆಯಿಂದ ಹೊಸ್ಕೊಂಡು ಬಂದ್ಬಿಡ್ತೀನಿ. ನನ್ನ ಮಗಕ್ಕೆ ಇನ್ನೂ ಸ್ವಲ್ಪ ಅದು ಒಣಗ್ತಾನೆ ಇರಲಿಲ್ಲ. ಈಗ ಡೆಟಾಯಿಲ್ ಹಾಕಿ ಆಯಿಲ್ಮೆಂಟ್ ಹಾಕೋದ್ರಿಂದ ಸ್ವಲ್ಪ ಬೆಟರ್ ಆಗಿದೆ. ಅದಕ್ಕೆ ಡೆಟಾಯಿಲ್ ತರಿಸಿದ್ದೆ. ಸ್ವಲ್ಪ ಕ್ಲೀನ್ ಆಗುತ್ತಲ್ವ, ಮುಂದೆ ಡ್ರೆಸ್ಸಿಂಗ್ ಥರ ಮಾಡಿಬಿಟ್ಟು ಆಮೇಲೆ ಹಾಕ್ಬೋದು ಅಂತ. ಟೋನಿಗೆ ಅನ್ನಕ್ಕಿಟ್ಟಿದ್ದೆ, ಅದು ಆಗಿದೆ. ಅಮ್ಮದು ಪರ್ಸು, ಇದರಲ್ಲಿ ಟ್ಯಾಬ್ಲೆಟ್ಸು, ಅಮ್ಮಗೆ ಬೇಕಾಗಿರೋದೆಲ್ಲ ಇಟ್ಕೊಂಡಿರ್ತಾರೆ. ಎಮರ್ಜೆನ್ಸಿಗೆ ಒಂದು ಸ್ವಲ್ಪ ಕುಂಕುಮ, ಸ್ಟಿಕ್ಕರು, ಮತ್ತು ಕ್ಯಾರೆಟ್ ಲೋರಿ ಚಿಕ್ಕದು, ಇದೆಲ್ಲ ಇಟ್ಕೊಂಡಿರ್ತಾರೆ.
ಕಸ ಗುಡಿಸ್ಬಿಟ್ಟು ಇನ್ನು ಮನೆ ಒರೆಸ್ಕೊಂಡು ಬಂದ್ಬಿಟ್ಟು ಇನ್ನೂ ದೇವ್ರ ಮನೆಯಲ್ಲೂ ಕ್ಲೀನ್ ಮಾಡಿಲ್ಲ ಏನು, ಅದನ್ನು ಮಾಡಬೇಕು. ಅದನ್ನು ಮಾಡ್ಕೊಬೇಕು. ಬೆಳಿಗ್ಗೆನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊತೀನಿ. ಆದರೆ ಪೂಜೆ ಮಾಡೋದ್ರೊಳಗಡೆ 8:30 9 ಗಂಟೆ ಹಾಗೆ ಹೋಗುತ್ತೆ ಅಂತಾನೆ. ಟೋನಿ ಈ ಕಡೆ ಬಮ್ಮ ಬಂಗಾರ. ಟೋನಿ ಎದ್ದೋಳ್ಮಾ. ಟೋನಿ ಬಾ ಚಾಮಿ, ನಡಿ ಮೇಲೆ ನಡಿ, ಎದ್ದೋಳ್ ಮೇಲೆ. ನೋಡಿದ್ರ ಕಂಫರ್ಟ್ ಹಾಕೊಂತಾ ಇದ್ದೀನಿ. ಇದಾದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಮನೆಯಲ್ಲಿ, ಮನೆ ಒರೆಸೋದಿಕ್ಕೆ. ಫುಲ್ಲು ಒಂದು ಕಂಫರ್ಟ್ ಹಾಕೊಂಡ್ಬಿಡ್ತೀನಿ. ಲೈಸಲ್ಲೂ ಇದೆ ಮನೆಯಲ್ಲಿ. ನೋಡಿ ಲೈಸಲ್ಲು ಒಂದು ಸ್ವಲ್ಪ ಹಾಕೊಂಡು ಕಂಫರ್ಟ್ ಸ್ವಲ್ಪ ಜಾಸ್ತಿ ಹಾಕೊಂತೀನಿ. ಫ್ಲೇವರು ಚೆನ್ನಾಗಿರುತ್ತೆ. ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಬಟ್ಟೆಗಳಿಗೆ ವಾಸನೆ ಬರುತ್ತಲ್ವಾ, ಹಂಗೆ ಬರುತ್ತೆ ಫ್ಲವರ್ ವಾಸನೆ. ಈಗ ಇನ್ನು ಮನೆಯೆಲ್ಲ ಒರೆಸ್ಕೊಂಡು ಬಂದಿದ್ದೀನಿ. ಕಂಫರ್ಟ್ ಹಾಕೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇನ್ನು ಪೂಜೆ ಮಾಡಬೇಕಾದ್ರೆ ಊದ್ಬತ್ತಿ ಸಾಂಬ್ರಾಣಿ ಧೂಪ ಎಲ್ಲ ಹಾಕ್ತೀನಲ್ಲ, ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಮನೆಯಲ್ಲಿ ಗಮ್ ಅಂತ. ಅದಕ್ಕೆ ಆಲ್ಮೋಸ್ಟ್ ಕಂಫರ್ಟೇ ಯೂಸ್ ಮಾಡ್ತೀನಿ ಮನೆ ಒರೆಸೋವಾಗ. ಅದ್ರ ಜೊತೆಗೆ ಲೈಸಲ್ಲೂ ಹಾಕ್ಕೊಂತೀನಿ ಒಂದು ಸ್ವಲ್ಪ. ಫ್ಯಾನ್ ಹಾಕ್ಬಿಟ್ಟು ಕೆಲಸ ಅಂತಂದರೆ ಎಷ್ಟು ಕೆಲಸ ಬೇಕಂದ್ರೂ ಮಾಡ್ತೀನಿ. ಫ್ಯಾನ್ ಇಲ್ಲ, ಗಾಳಿ ಇಲ್ಲ ಅಂತಂದರೆ ಒಂದು ಕೆಲಸನೂ ಮಾಡೋದಕ್ಕಾಗಲ್ಲ ನನ್ನ ಕೈಯಲ್ಲಿ. ಅದೇನೋ ಫ್ಯಾನ್ ಹಾಕ್ಬಿಟ್ಟಿದ್ದೀನಿ ಅಂತಂದರೆ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ, ಯಾವ ಕೆಲಸ ಬೇಕಂದ್ರೂ ಎಷ್ಟೊತ್ತಾದ್ರೂ. ಹೊರಗೆ ಮಾರಮ್ಮದು ಫೋಟೋ ಇದೆ ಅಲ್ವಾ, ಅಲ್ಲಿ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನು ಹೊರಗೂ ಇಟ್ಬಿಟ್ಟು ಬಂದ್ಬಿಡ್ತೀನಿ. ತುಳಸಿನೂ ಹೊರಗಡೆ ಇದೆ ಅಲ್ವಾ, ತುಳಸಿ ಕಟ್ಟೆನೂ, ತುಳಸಿ ಕಟ್ಟೆಗೂ ಅರ್ಶಿನ ಕುಂಕುಮ ಮತ್ತು ಮಾರಮ್ಮನಿಗೂ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಇಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಕರೆಂಟ್ ಹೋಯ್ತು, ಅದಕ್ಕೆ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದೀನಿ. ಈಗ ಇನ್ನು ಪೂಜೆ ಮಾಡ್ಕೊತಿದ್ದೀನಿ. ಪೂಜೆ ಮಾಡಿಕೊಂಡೆ, ಇನ್ನು ಸಾಂಬ್ರಾಣಿ ಧೂಪ ಹಾಕ್ಬಿಡ್ಬೇಕು. ಕೆಂಡ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬ್ರಾಣಿ ಧೂಪ ಹಾಕೋಣ ಅಂತ. ನಮ್ಗೆ ಈ ಕಡೆ ಎಲ್ಲ ಇದ್ದಲೆಲ್ಲ ಸಿಗಲ್ಲ ಅಲ್ಲ, ಅದಕ್ಕೆ ನಾನು ಒಂದೊಂದ್ಸಲಿ ಮಕ್ಕಳೇ ಕೇಳ್ತಿರ್ತಾರೆ, ಯಾವಾಗಾದ್ರೂ ಶುಕ್ರವಾರ ಮಂಗಳವಾರದೊತ್ತು ನಾನು ಈ ರೀತಿ ಸಾಂಬ್ರಾಣಿ ಹಾಕ್ಕೊಂಡಿಲ್ಲ ಅಂತಂದ್ರೆ ಮನೆಯಲ್ಲಿ, ಯಾಕೆ ಮಮ್ಮಿ ಇವತ್ತು ಸ್ಮೆಲ್ಲು ಬರೀ ಊದ್ಬತ್ತಿ ಸ್ಮೆಲ್ ಬರ್ತಾ ಇದೆ, ಸಾಂಬ್ರಾಣಿ ಸ್ಮೆಲ್ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಯಾವಾಗಾದ್ರೂ ಸಾಂಬ್ರಾಣಿ ಖಾಲಿ ಆಗಿರುತ್ತಲ್ಲ ಆ ಟೈಮಲ್ಲಿ ಇನ್ನು ಅಲ್ಲಿ ದೇವಸ್ಥಾನದ ಹತ್ರ ಹೋಗಬೇಕು ಸಿಗಬೇಕು ಅಂತಂದರೆ ಗಂದಿಗೆ ಅಂಗಡಿಗಳಲ್ಲೇ ಅಲ್ವಾ ಸಾಂಬ್ರಾಣಿ ಸಿಗೋದು, ಅದಕ್ಕೆ ಆ ರೀತಿ ಕೇಳ್ತಾ ಇರ್ತಾರೆ ಮಕ್ಕಳು. ಅದು ಆಗೋದ್ರೊಳಗಡೆ ಸ್ವಲ್ಪ ಟೋನಿಗೆ ಅನ್ನ ಪ್ಲೇಟಿಗೆ ತೆಗ್ದಿದ್ದೀರಿ ಅಂತಂದರೆ ಇದು ಸ್ವಲ್ಪ ಆರ್ಕೊಳ್ಳುತ್ತೆ. ಮತ್ತು ಬ್ರೂನೋಗೂ ಅಷ್ಟೇ ಪೆಡಿಗ್ರಿ ಮಾಡಿದ್ದೀನಿ, ಅದನ್ನು ಅವ್ನ ಪ್ಲೇಟ್ಗೆ ಹಾಕಿದ್ದೀನಿ ಅಂತಂದರೆ ಈ ರೀತಿ ಹಾಕಿ ಇಟ್ಬಿಟ್ಟಿದ್ದೀನಿ ಅಂದರೆ ಒಂದು ಸ್ವಲ್ಪ ತಣ್ಣಗಾಗುತ್ತಲ್ಲ, ಆಮೇಲೆ ಸಾಂಬ್ರಾಣಿ ಹಾಕಿದ ತಕ್ಷಣ ಅವ್ರಿಗೆ ತಿನ್ನಿಸ್ಬೋದು. ಸೊ ಅದರಿಂದ ಆ ಗ್ಯಾಪಲ್ಲಿ ಅದನ್ನು ಹಾಕಿ ಇಟ್ಬಿಟ್ಟೆ ಪ್ಲೇಟ್ಗೆ. ಸ್ವಲ್ಪ ಬೆಂಕಿ ಚೆನ್ನಾಗಿ ಅಂಟ್ಕೊಂಡಿದೆ ಅಂತಂದರೆ ಸಾಕು, ಆದಷ್ಟು ಕದೆ ಆಗಿಬಿಡುತ್ತೆ. ಜಾಸ್ತಿ ಹೊತ್ತೇನು ಗ್ಯಾಸ್ ಮೇಲೆ ಇಡಬೇಕು ಅನ್ನೋದೇನಿಲ್ಲ.
ನಮ್ಮಮ್ಮ ಮಾಡ್ತಿರೋದು ನೆನ್ಪಿಟ್ಕೊಂಡೆ ನಾನು ಮಾಡಿರೋದಿದ್ದು. ಹೆಂಗೆ ಅಂತಂದರೆ ನಾವು ಬಾಳೆಂತನದಲ್ಲೆಲ್ಲನೂ ನಮಗೆ ಕೆಂಡ ಎಲ್ಲ ಸಿಗೋದಿಲ್ಲ ಅಲ್ಲ, ಎಲ್ಲ ಒಲೆಗಳೇನು ಇರೋದಿಲ್ಲ ಸಿಟಿಗಳ ಕಡೆ. ಅಜ್ಜಿ ಊರಲ್ಲಾದರೆ ಚೆನ್ನಾಗಿ ಸಿಗೋದು ಒಲೆ ಅಂಟಿಸೋರು, ಈ ಕಡೆ ಎಲ್ಲ ಒಲೆ ಅಂಟಿಸೋದಿಲ್ಲ ಅಲ್ಲ. ಅದರಲ್ಲಿ ನಮ್ಮಮ್ಮ ಈ ರೀತಿ ತೆಂಗಿನ ಚಿಪ್ಪಲ್ಲಿ ಈ ರೀತಿ ಕೆಂಡ ಮಾಡಿಕೊಂಡು ನನಗೆ ಸಾಂಬ್ರಾಣಿ ಹಾಕೋರು ಚೆನ್ನಾಗಿ ಬಾಳೆಂತನದಲ್ಲಿ. ಆವಾಗ ನೋಡ್ಕೊಂಡಿರೋದೆ ನಾನು. ಮೇಲೆ ರೂಮುಗಳಿಗೆ ಎಲ್ಲ ಹಾಕೊಂಡ್ಬಂದ್ಬಿಡ್ತೀನಿ ಈ ರೀತಿ ಸಾಂಬ್ರಾಣಿ ಹೋಗಿನ. ಶುಕ್ರವಾರ ಪೂಜೆನೂ ಈ ರೀತಿ ಮಾಡ್ಕೊಂಡಿದ್ದೀನಿ. ಅಡುಗೆಗೆ ಬಂದರೆ ಪಲ್ಯ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸೊಪ್ಪು ಬೇಯಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು. ಮತ್ತು ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಈ ಕಡೆ ಸೊಪ್ಪು ಸಾರು ರೆಡಿ ಆಯಿತು. 2 ಕಟ್ಟು ತೊಗೊಂಡಿದ್ನಲ್ವ, ಒಂದು ಕಟ್ಟಲ್ಲಿ ಸಾರು ಮಾಡಿಬಿಟ್ಟೆ, ಒಂದು ಕಟ್ಟಲ್ಲಿ ಪಲ್ಯ ಮಾಡಿದ್ದೀನಿ. ಇನ್ನು ಪಲ್ಯನೂ ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಅಂತಂದರೆ ಅಡುಗೆ ಕೆಲಸನೂ ಮುಗಿಯುತ್ತೆ. ಅಮ್ಮಗೆ ಮುದ್ದೆ ಬೇಕು ಅಂದರು, ಇನ್ನೂ ಟಿಫನ್ನು ಮಾಡಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಮಾಡ್ಕೊತಿದ್ದೆ. ಇನ್ನೂ 11:30 ಆಗಲೇ ಅಡುಗೆ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ. ಮುದ್ದೆನೂ ತೊಳ್ಸ್ಕೊಂಡ್ಬಿಡ್ಬೇಕು. ಅಮ್ಮಗೆ ಮುದ್ದೆ ಹಾಕ್ಕೊಟ್ಬಿಡ್ತೀನಿ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಬೆಳಗ್ಗೆ ಟೀ ಬಿಸ್ಕೆಟ್ ತಿಂದಿರೋದು ಅಷ್ಟೇ ಅಮ್ಮ. ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಮೆಸ್ಸಿಯಾಗಿ ಇದೆ. ಅಡುಗೆ ಆಗಿದ ತಕ್ಷಣ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೋಡಿ ಪಲ್ಯನೂ ಆಯಿತು. ನಮ್ಮ ಹಾಕ್ಕೊಂಡು ತಿಂತಾಯಿದ್ರು. ಮತ್ತು ಮುದ್ದೆನೂ ಇದ್ರಲ್ಲಿ ಮಾಡಿ ಇಟ್ಬಿಟ್ಟಿದ್ದೀನಿ. ಹಾಗೆ ಸಾರು ರೆಡಿ ಇದೆ. ತಿನ್ನೋರು ತಿನ್ನಲಿ ಅಂತ ಹೇಳಿಬಿಟ್ಟು ಹಾಟ್ ಬಾಕ್ಸಲ್ಲೇ ಹಾಕಿಟ್ಟಿದ್ದೆ, ಮುದ್ದೆ ಬಿಸಿಯಾಗಿರುತ್ತೆ ಅಂತ. ಸ್ವಲ್ಪನೇ ಆಗಿರೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಳು ಏನಾದರೂ ಮಾಡಿಕೊಡು ಅಂತಂದರು. ಸರಿ ಇದೆಲ್ಲ ತರಿಸ್ದೆ. ಬೋಟಿ ಮತ್ತು ನಿಪ್ಪಟ್ಟು, ಕಡಲೆ ಬೀಜ ಬರುತ್ತಲ್ಲ ಅದನ್ನು, ಇದೆಲ್ಲ ಹಾಕ್ಬಿಟ್ಟು ಈಸಿಯಾಗಿ ಮಾಡಿಕೊಡ್ಬೋದು. ಫ್ಯಾಮ್ಲಿ ಎಲ್ಲ ಕುತ್ಕೊಂಡು ಆರಾಮಕ್ಕೆ ಒಂದು ಸ್ವಲ್ಪ ತಿನ್ಕೊಬೋದು. ಹೊರಗಡೆ ಹೋಗಿ ಪಾನಿಪುರಿ ಯಾರು ತಿನ್ಕೊಂಬರೋಣ ಅಂತ ಅಂದ್ಕೊಂಡ್ರಿ, ಅಮ್ಮ ಬಂದಿದ್ದಾರಲ್ವಾ, ಸೊ ಅದರಿಂದ. ಇನ್ನು ಬರತ್ತಿಗೆ ಕಾಲು ಹಾಕಿದೆ ಅಲ್ವಾ, ಜಾಸ್ತಿ ಹೊರಗಡೆ ಅಂದರೆ ಗಾಡಿದಲ್ಲಿ ಹೋಗಿ ಗಾಡಿದಲ್ಲಿ ಬರ್ಬೋದು. ಅಲ್ಲೆಲ್ಲ ಒಂದು ಸ್ವಲ್ಪ ಓಡಾಡಬೇಕಾಗುತ್ತೆ. ಗಾಡಿ ಒಂದು ಹತ್ರ ಪಾರ್ಕ್ ಮಾಡಿಬಿಟ್ಟು ಇನ್ನು ಅಂಗಡಿವರೆಗೂ ನಡ್ಕೊಂಡು ಹೋಗ್ಬೇಕಲ್ವಾ, ಸೊ ಅದರಿಂದ ಬೇಡ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಇದನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆರಾಮಾಗಿ ತಿನ್ಕೊಬೋದು. ಎಲ್ಲ ಒಂದು 20 ರೂಪಾಯಿಗೆ ತರಿಸಿದ್ದೀವಿ ಅಂತಂದರೆ 4-5 ಜನ ಕುತ್ಕೊಂಡು ಆರಾಮಾಗಿ ತಿನ್ಕೊಬೋದು. ಇನ್ನಿದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಎಲ್ರಿಗೂ ಕೊಡ್ತೀನಿ. ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ ಇನ್ನು ರೆಡಿ ಮಾಡಿದ್ದೀನಿ. ತೊಗೊಂಡೋಗಿ ಕೊಟ್ಬಿಡ್ಬೇಕು ಅಮ್ಮಗೆ, ನನ್ನ ಮಗಗೆ ಮತ್ತು ನನ್ನ ಮಗಳಿಗೆ. ನನಗೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಚಿಕ್ಕದ್ರಲ್ಲಿ ಸಾಕು ಅಂತ ಹೇಳಿ. ಇನ್ನೂ ಕೆಲಸಗಳಿದೆ, ಸಂಜೆ ಕೆಲಸಗಳಿಂದ ಅದೆಲ್ಲ ಮಾಡ್ಕೊಬೇಕು. ಇಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.